ನಿಮ್ಮಲ್ಲಿ ಎಷ್ಟು ಮಂದಿ ಪರ್ವತಗಳನ್ನು ಹತ್ತಿರುವಿರಿ? ಅಲ್ಲಿನ ಸುಂದರವಾದ ದೃಶ್ಯಗಳು ಎಲ್ಲರ ಹೃದಯದ ಬಡಿತವನ್ನು ಹೆಚ್ಚಿಸುತ್ತದೆ. ಮೇಲೆ ಮೋಡಗಳನ್ನು ಹೊಂದಿರುವ ಪರ್ವತಗಳು, ಹಾದಿಯುದ್ದಕ್ಕೂ ಅಕ್ಕಪಕ್ಕದಲ್ಲಿ ಸುಂದರವಾದ ಬಣ್ಣ ಬಣ್ಣದ ಹೂಗಳು, ಅಲ್ಲಲ್ಲಿ ಹರಿಯುವ ನೀರು, ಎಲ್ಲ ಕಡೆಯಲ್ಲಿ ಶುದ್ಧ ಗಾಳಿ. ಆದರೆ ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಆರಾಮದಾಯಕ ಮಾರ್ಗವನ್ನು ಪಡೆಯದೇ ಇರಬಹುದು. ನಾವು ಏರುವ ಹಾದಿಯಲ್ಲಿ ಅಕ್ಕಪಕ್ಕ ಹೂಗಳು ಇರದೇ ಇರಬಹುದು. ನಮ್ಮ ಮುಂದೆ ಕಲ್ಲು ಮಣ್ಣಿನ ರಸ್ತೆ ಇದ್ದಿರಬಹುದು. ನೆಲದ ಮೇಲೆ ಸರಿಯಾದ ಹಿಡಿತದಿಂದ ಪಾದ ಇಡಲು ಸಾಧ್ಯವಾಗದೇ ಇರಬಹುದು. ನಮ್ಮ ಮುಂದೆ ಇರುವುದನ್ನು ನಾವು ಆನಂದಿಸಲು ಸಾಧ್ಯವಾಗದ ಮೋಡದ ದೃಶ್ಯಗಳೊಂದಿಗೆ ಕೊನೆಗೊಳ್ಳಬಹುದು. ನಿಮ್ಮ ಜೊತೆಯಲ್ಲಿರುವವರು ಮೇಲೆ ಪರ್ವತವನ್ನು ಹತ್ತುವುದು ಕಷ್ಟಕರ, ನಿಷ್ಪ್ರಯೋಜಕ ಎಂದು ಹೇಳಬಹುದು. ಆದರೆ ಯಾವುದೇ ಕಾರಣಕ್ಕೂ ನಿಲ್ಲದೆ ಮುಂದೆ ನಡೆಯಿರಿ. ಒಂದು ಸಲದ ಪ್ರಯಾಸದ ನಂತರ ನೀವು ಪರ್ವತದ ತುದಿಯನ್ನು ತಲುಪಿದಾಗ ನೀವು ಏನನ್ನು ನೋಡುವಿರಿ? ನೀವು ಮೋಡಗಳ ಮೇಲಿರುವಿರಿ. ನಿಮಗೆ ತಡೆಯಾಕಿದ್ದ ಎಲ್ಲ ವಿಷಯಗಳು ನಿಮ್ಮ ಪಾದದ ಕೆಳಗಿರುವುದು. ನೀವು ಇದೀಗ ಅಕ್ಷರಶಃ ಪ್ರಪಂಚದ ಮೇಲಿರುವಿರಿ. ನಮ್ಮ ಜೀವನದಲ್ಲಿಯೂ ಇದೇ ನಡೆಯುತ್ತದೆ. ನಾವು ನಮ್ಮ ಜೀವನದಲ್ಲಿ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸುವಾಗ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಲು ಹೆದರುತ್ತೇವೆ. ಕೆಲವೊಮ್ಮೆ ನಾವು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ನಮಗೆ ಅನೇಕ ತಡೆಗಳಿವೆ ಎಂದು ಕೊರಗುತ್ತಾ ಹಿಂದೆ ಸರಿಯುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಎದುರಿಸಿ ಮುಂದೆ ನಡೆಯುವಾಗ ನಾವು ಸಫಲತೆಯನ್ನು ಕಾಣಬಹುದು. ಆ ಸಫಲತೆಯು ಬಹಳ ಸುಂದರವಾಗಿರುತ್ತದೆ. ಒಮ್ಮೆ ನಾವು ಜಯಶಾಲಿಯಾದಾಗ ನಾವು ಲೋಕವನ್ನೇ ಜಯಿಸಿದ ಹಾಗೆ ಅನಿಸುತ್ತದೆ. ನಾನು ಹೇಳುವುದು ಸರಿತಾನೆ?